ನಮ್ಮಂತೆ ಹೋರಾಟ ಐತೈತಿ. ಒಳ್ಳೆ ಮಾತು ಅವರು ಇಲ್ಲೇ ಕೊಡೋರು. ಪಿಡಿಒ ಮೇಡಮ್ ಅಷ್ಟ ಅಲ್ರಿ, ಯಾರು ಇಲ್ಲ ಸಿಬ್ಬಂದಿಗಳು ಯಾರು ಇರಂಗಿಲ್ರಿ. ಸಿಗರೇಟ್ ಅವ್ರಿಗೆ ಎರಡು ಪಂಚಾಯತಿ ಕೊಟ್ಟಿದ್ದಾರಲ್ರಿ, ಎರಡು ಪಂಚಾಯತಿ. ಇನ್ನೊಂದ್ರಿ ಜೀವ ನೋಡ್ರಿ, ನಾವು ಹೇಳಬಾರ್ದು 9:30 ಬರ್ಬೇಕಾದ್ರೆ ಏನು ಮೇಂಟೈನ್ ಮಾಡೋದು ಕೇರ ತಾಲೂಕ್ ಪಂಚಾಯತಿ ನಾವು ಹೇಳ್ತಾರೆ. ಇಲ್ಲಿ ತಾಲೂಕ್ ಪಂಚಾಯತಿಗೆ ಬಂದು ನೋಡ್ರಿ 3 ದಿವಸ ಫಾಲೋಅಪ್ ಮಾಡ್ಯಾರ ಸರ್. ಇವ್ರ ಇಲ್ಲೂ ಇರಂಗಿಲ್ಲ, ಅಲ್ಲಿಯೂ ಇರಂಗಿಲ್ಲ, ಹೋಗ್ತಾರೆ ಇಲ್ಲ ಸರ್. ಈಗ ಕೇಳಿದ್ರೆ ಅಲ್ಲಿ ತಾಲೂಕ್ ಪಂಚಾಯತಿ ಈಗ ಸದ್ದು ಹಿಡಿದಾರೆ, 10 ಗಂಟೆಗೆ ಕೇಳಿದಾರೆ. ಈಗ ಇಲ್ಲಿ ಬಂದ್ರೆ ಇಲ್ಲೂ ಬಂದಿಲ್ಲ ಸರ್. ಇಲ್ಲಿ ಕೇಳಿದ್ರು ಆಫೀಸೆಲ್ಲ ಹುಡುಕಾಡಿ ಬಂದ್ರಿ, ಇಲ್ಲೂ ಬಂದಿಲ್ಲ, ಎಲ್ಲಾರ ಹೋಗ್ತಾರೆ ಸರ್. ಮುಖ್ಯವಾದದ್ದು ಮೂಲಭೂತ ಸೌಕರ್ಯ, ನೀರು, ಲೈಟ, ರೋಡ ಇವನ್ನ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಇದ್ದರ ಉಪಯೋಗ ಏನಂತ ಸರ್ ಪಿಡಿಒ ಅವರು ಅದಕ್ಕೆ ಇರೋದಾರೆ ಸರ್. ಇನ್ನೊಂದು ಸಮಸ್ಯೆಗಳ್ರೆ ಇನ್ನೊಂದು ಸಮಸ್ಯೆ ನೋಡಿ ಸರ್, ಅಲ್ಲಿ ಇರುವಂಥ ಜನಪ್ರತಿನಿಧಿಗಳನ್ನ ಜನರ ಸೇವೆ ಮಾಡ್ಲಿಕ್ಕೆ ಕಳಿಸಿದ್ದೆ. ಪಿಡಿಒ ಅವ್ರು ಏನು ಮಾಡ್ಯಾರ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೆ ಗಟಾರಿ ಬೆಳೆದನ್ನ ಟೆಂಡರ್ ಕೊಟ್ಟು ಬಿಟ್ಟಿದ್ದಾರೆ. ನಾವು ಅದನ್ನ ಮಾಡೋದು, ಒಬ್ಬ ಕಸದ, ಒಬ್ಬ ಲೈಟದ, ಒಬ್ಬ ಮೋಟ್ರದ್ದು ಮಾಡೋದು ಸರ್. ಇವರು ಗ್ರಾಮ ಪಂಚಾಯತಿ ಸದಸ್ಯರ ಆಯ್ಕೆ ಆದವ್ರ ಮನೆಯವರು ಸಂಬಂಧಿಕರೇ ಇರಬಾರ್ದು ಅಂತ ಇದೆ ಅಲ್ಲಿ ಆ ಗುತ್ತಿಗೆ ಕೆಲಸದಾಗ. ಸ್ವತಃ ಇವರೇ ಮಾಡ್ತಾರಂತಂದ್ರೆ ಇವರಂತ ನಾಲಾಯಕಗಳು, ಪಿಡಿಒ ಅಂತ ನಾಲಾಯಕ ಅಂತ ಇವ್ರೇನು ಎಲ್ಲರೂ ಕೂಡಿ ಪಂಚಾಯತಿ ಕುಡಿಸಿ ಗುಂಡಾಂತರ ಮಾಡಕ್ಕೆ ಬಿಸಿನೆಸ್ ಮಾಡ್ಕೊಂಡ್ಬಿಟ್ಟಾರ ನೋಡಿ ಸರ್. ಜನರಿಗೆ ಏನು ಹೇಳಿದ್ರು ಸರ್ ನೋಡ್ರಿ, 17 ಮನೆಗೆ ಬಿಟ್ಟಾರ ಮಾತ್ರ ಇವ್ರ 17 ಮನೆಗೆ ಇವಾಗ ಈಗ ಜಾಸ್ತಿ ರಿಸಲ್ಟ್ ಕೊಟ್ಟು 17 ಮನೆಗೆ ಕೊಟ್ಟರು. ಗಟಾರಿ ಅಂತ ಕಬ್ಬದ್ದು ನಾರಾಜ ಸರ್. ಏನೇನು ಸರ್ ಅವ್ರೇನು ಅವ್ರು ಮನೆಯಿಂದ ಕೊಡಂಗಿಲ್ಲ. ಸಾರ್ವಜನಿಕರ ದುಡ್ಡು ಅವ್ರ ದುಡ್ಡು ಅವ್ರಿಗೆ ಖರ್ಚು ಮಾಡಿ ಕ್ಲೀನ್ ಮಾಡಕ್ಕೆ ಏನು ಬೇಕೈತೆ ಸರ್. ಅದು ದಯವಿಟ್ಟು ನೋಡಿ ಸರ್, ಇರೋದಾರ ಪಿಡಿಒಗಳು ಅದಕ್ಕೆ ಹೇಳ್ರಿ, ಸಾರ್ವಜನಿಕರ ಸೇವೆ ಮಾಡಾಕಿಲ್ಲ. ಮತ್ತೆ ಇವ್ರು ಗ್ರಾಮ ಪಂಚಾಯತಿ ಅಲ್ಲಿ ಒಳಗೆ ಕುಂತ ಸೇವೆ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ಹುಡುಕಿ ಕುಂತ ಇಲ್ಲಿ ಮಠ ಬರೋದು ಸರ್. ಇಷ್ಟೊಂದು ಮಂದಿ ಖಾಲಿ ಪುಕ್ಕಟ ತಂದೆ ಕಾಸು ಒಂದು ಪಾಪ ನಿಮ್ಮನ್ನು ಕಾಡೋದು ಜನರ 8 ದಿವಸದೊಳಗೆ 15 ತಾರೀಕಿನೊಳಗೆ ಕೆಲಸ ಆಗಿದ್ರೆ ನಾವು ತಾಲೂಕು ಪಂಚಾಯತಿ ಈ ಕಾರ್ಯಕ್ರಮ ಈ ನೀರು ಸಮಸ್ಯೆ ಭಾಳ
ಅಧಿಕಾರಿ ವರ್ಗ ತಾಲೂಕ್ ಪಂಚಾಯತಿ ತಹಸೀಲ್ದಾರು ಇರೋದು ಯಾತಕ್ಕೆ ಇವರೆಲ್ಲ ಸಿಬ್ಬಂದಿ ತಾಲೂಕಿಗೆ ದೊಡ್ಡ ಆಫೀಸ್ ಗಾಡಿ ಓಡಾಕಿ ಅದಕ್ಕೆ ಯಾಳಿಗೆ ಏನಕ್ಕೆ ನೋಡ್ಬೇಕು ಇವರು ಅಧಿಕಾರಿಗಳು ನೋಡ್ಬೇಕು. ಹನ್ನೆರಡನೇ ತಾರೀಕು ಕೊಡ್ತೀವಿ ಸರ್. 10 ತಾರೀಕು ನೀವು ಕೆಲಸ ಮಾಡಿ ಅದೆಲ್ಲ ಹೋಗಿ ಸಾಹೇಬ್ರೆ ಮೊದಲ ಮೇನ್ ಕುಡಿ ನೀರ ಅರ್ಧ ತಾಸಿಗೆ ಒಂದು ಬಿಡುತ್ತಿರ್ತಾವ ಅಲ್ಲೇ 4 ಇಂಚಿ ನೀರು ಮೂರು ನೀರು ಖಾಲಿ ಯಾಕೆ ಏನು ಕುಡಿ ನೀರಿಗೆ ಸರ್ಕಾರ ಏನ್ ಮಾಡ್ತೈತಿ ಸರ್ಕಾರ ಏನ್ ಮಾಡ್ತೈತಿ ಸಾಹೇಬ್ರ ನಾ ಏನ್ ಹೇಳ್ತೀನಿ 8 ದಿವಸದೊಳಗೆ ನಮಗೆ ಕೆಲಸ ಏನಿದ್ರು ನಮ್ಗೆ ಕೆಲಸ ಆಗಲಿಲ್ಲ ಅಂದ್ರೆ ನಮ್ಮ ತಾಲೂಕ್ ಪಂಚಾಯತ್ಗೆ ನಮ್ಮ ಗ್ರಾಮ ಪಂಚಾಯತ್ಗೆ ಗಿಲಿ ಹಾಕಿ ನಮ್ಮ ಅವ್ರಿಗೆ ಸರಿಯಾಗಿ ಸ್ವಲ್ಪ ತಿಳಿಸ್ಕೊಡ್ರಿ ಸರ್. ಒಳ್ಳೆ ಅಧಿಕಾರಿ ಇದ್ದ ಸಾಹೇಬ್ರೆ ನೀವೆಲ್ಲ ಗೌರವ ಐತಿ ಇದನ್ನ 8 ದಿವಸ ಕೆಲಸ ನಮ್ಗೇನಾದ್ರು ಯಾವುದೇ ಪರಿಸ್ಥಿತಿ ರೆಡಿ ಆಗ್ಬೋದು. ಯಾಕಂದ್ರೆ ಕುಡಿ ನೀರು ಮಸ್ತ್ ಕುಡಿ ನೀರು ಅದಕ್ಕೆ ಫಂಡ್ ಇಲ್ಲ ಗ್ರಾಂಟ್ ಇಲ್ಲ ಅನ್ಬೇಡಿ. ನಾವು ಫಂಡ್ ಗ್ರಾಂಟ್ ತರುವಂತ ವ್ಯವಸ್ಥೆ ಮಾಡ್ತೀವಿ. ನಿಮ್ಮ ಆಫೀಸ್ ಮುಂದೆ ಮಾಡಿ ನಿಂತು ಮಾಡ್ತೀವಿ. ಗ್ರಾಂಟ್ ಯಾಕೆ ಎಲ್ಲಿ ಬರೋದಿಲ್ಲ ಕುಡಿ ನೀರು ಇಲ್ಲ ಅಂದ್ರೆ ಸಾಯಿ 15 ಇಲ್ಲ 20 ಹಣಕಾಸು ನೀರಿನ ವ್ಯವಸ್ಥೆ ಮಾಡಲ್ಲ. ಇಲ್ಲ ನೀರಿನ ಹಾಕಿದ್ರೆ ಕಳಿಸ್ಕೊಡ್ರಿ. ಅವ್ರಿಗೆ ಸ್ಪಂದನೆ ಮಾಡ್ರಿ. ಅವಾಗ ಗೊತ್ತಾಗ ಸುಮ್ಮನೆ ನಾವು ಹೇಳೋದಕ್ಕಿಂತ ಅವರ ಬಂದ್ರೆ ನೀವು ಹೋಗಿ ಕೂತ್ ಮೀಟಿಂಗ್ ಮಾಡ್ತಾರೆ.
10 ಪಂಚಾಯತ್ ಖಾಲಿದ ಪಿಡಿಒ ಆನಂತರ ಸೆಕ್ರೆಟರಿ ಒಂದು 10 ಪಂಚಾಯತ್ ಖಾಲಿ ಸಿಡಿಗಳ ಕಡಿಮೆ ಅನಿವಾರ್ಯವಾಗಿ ಈ ಸೂತ್ರ ಹಿಂಗಾಗಿ ಪಕ್ಕ ಪಂಚಾಯತ್ ಇಲ್ಲ ನಾನು ಈಗ ವಿಡಿಯೋ ಸರಿಯಾಗಿ ವ್ಯವಸ್ಥೆ ಅಲ್ಲಿ ಬಂದ ಟೈಮ್ ಟು ಟೈಮ್ ಇರಂತ ಹೇಳಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಅಂತ ಬೇರೆ ನೀವು ಸ್ಟ್ರಿಕ್ಟ್ಲಿ ನಡೆಸ್ರಿ. ಯಾಕೆ ಕೇಳ್ತಾರೆ ನೀವು ಬಾಸ್ ಇಲ್ಲಿ ತಾಲೂಕ್ ಪಂಚಾಯತ್ ನೀವು ಎಲ್ಲದನ್ನ ಇದು ಮಾಡ್ಬೇಕು. ಇಲ್ಲಾಂದ್ರೆ ನಾವು ಮುಂದಿನ ಕ್ರಮ